ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಮತ್ತೆ ವಲಸಿಗರ ಮಧ್ಯೆ ಫೈಟ್ ವಾರ್ ಇದು. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರುವ ಫೈಟ್ ಹೈಕಮಾಂಡ್ ಅಂಗಳವನ್ನ ತಲುಪಿದ ಸೈದ್ಧಾಂತಿಕ ಕಾಳಗ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಆರ್ಎಸ್ಎಸ್ ಅನ್ನ ಹೊಗಳಿದಂತ ಇತಿಹಾಸವೇ ಇಲ್ಲ. ಆದ್ರೆ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಯಾವಾಗ ಡಿಕೆ ಶಿವಕುಮಾರ್ ಹೇಳಿದ್ರು, ಇದು ಬಹುತೇಕ ಕಾಂಗ್ರೆಸ್ಸಿಗರಿಗೆ ಏನಿದು ಪಕ್ಷದ ಅಧ್ಯಕ್ಷರೇ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಮಾಡಿದ್ರಲ್ಲ ಅನ್ನುವ ಇರುಸು ಮುರುಸು ಉಂಟಾಗಿತ್ತು. ಇದು ಆರ್ಎಸ್ಎಸ್ ಗೀತೆ ಹಾಡಿರೋದು ಡ್ಯಾಮೇಜ್ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಬಹುತೇಕ ಜನ ನೀವು ಹಿಂಗೆ ಮಾಡಬಾರ್ದಿತ್ತು ಅಂತೇಳಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಬಳಿ. ಡಿಕೆ ಶಿವಕುಮಾರ್ ಅವರು ಅದಾದ ನಂತರ ನಾನು ಹಂಗ ಹೇಳಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ, ಅಪಲೈಸ್ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳಿದ್ದು ಅದು ಮುಂದುವರೆದು. ಆದ್ರೆ ಸದನದ ಒಳಗಡೆ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ದುಃಖಂ ವರ್ಧಿತೋಹಂ ಅಂತೇಳಿ ಹಾಡಿದಂತ ಆರ್ಎಸ್ಎಸ್ ನ ಪ್ರಾರ್ಥನೆ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗದಂಗೆ ಕಾಣಿಸ್ತಾ ಇದೆ. ಕೆಲವು ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ಅವರ ಈ ಮಾತಿನಿಂದ ಬೇಸರಗೊಂಡಿದ್ದಾರೆ. ಸೈದ್ಧಾಂತಿಕ ಕಾಳಗ ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಮತ್ತೆ ವಲಸಿಗರ ಮಧ್ಯೆ ಫೈಟ್ ವಾರ್ ಇದು. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರುವ ಫೈಟ್ ಹೈಕಮಾಂಡ್ ಅಂಗಳವನ್ನ ತಲುಪಿದ ಸೈದ್ಧಾಂತಿಕ ಕಾಳಗ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಆರ್ಎಸ್ಎಸ್ ಅನ್ನ ಹೊಗಳಿದಂತ ಇತಿಹಾಸವೇ ಇಲ್ಲ. ಆದ್ರೆ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಯಾವಾಗ ಡಿಕೆ ಶಿವಕುಮಾರ್ ಹೇಳಿದ್ರು, ಇದು ಬಹುತೇಕ ಕಾಂಗ್ರೆಸ್ಸಿಗರಿಗೆ ಏನಿದು ಪಕ್ಷದ ಅಧ್ಯಕ್ಷರೇ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಮಾಡಿದ್ರಲ್ಲ ಅನ್ನುವ ಇರುಸು ಮುರುಸು ಉಂಟಾಗಿತ್ತು. ಇದು ಆರ್ಎಸ್ಎಸ್ ಗೀತೆ ಹಾಡಿರೋದು ಡ್ಯಾಮೇಜ್ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಬಹುತೇಕ ಜನ ನೀವು ಹಿಂಗೆ ಮಾಡಬಾರ್ದಿತ್ತು ಅಂತೇಳಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಬಳಿ. ಡಿಕೆ ಶಿವಕುಮಾರ್ ಅವರು ಅದಾದ ನಂತರ ನಾನು ಹಂಗ ಹೇಳಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ, ಅಪಲೈಸ್ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳಿದ್ದು ಅದು ಮುಂದುವರೆದು. ಆದ್ರೆ ಸದನದ ಒಳಗಡೆ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ದುಃಖಂ ವರ್ಧಿತೋಹಂ ಅಂತೇಳಿ ಹಾಡಿದಂತ ಆರ್ಎಸ್ಎಸ್ ನ ಪ್ರಾರ್ಥನೆ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗದಂಗೆ ಕಾಣಿಸ್ತಾ ಇದೆ. ಕೆಲವು ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ಅವರ ಈ ಮಾತಿನಿಂದ ಬೇಸರಗೊಂಡಿದ್ದಾರೆ. ಸೈದ್ಧಾಂತಿಕ ಕಾಳಗ ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಮತ್ತೆ ವಲಸಿಗರ ಮಧ್ಯೆ ಫೈಟ್ ವಾರ್ ಇದು. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರುವ ಫೈಟ್ ಹೈಕಮಾಂಡ್ ಅಂಗಳವನ್ನ ತಲುಪಿದ ಸೈದ್ಧಾಂತಿಕ ಕಾಳಗ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಆರ್ಎಸ್ಎಸ್ ಅನ್ನ ಹೊಗಳಿದಂತ ಇತಿಹಾಸವೇ ಇಲ್ಲ. ಆದ್ರೆ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಯಾವಾಗ ಡಿಕೆ ಶಿವಕುಮಾರ್ ಹೇಳಿದ್ರು, ಇದು ಬಹುತೇಕ ಕಾಂಗ್ರೆಸ್ಸಿಗರಿಗೆ ಏನಿದು ಪಕ್ಷದ ಅಧ್ಯಕ್ಷರೇ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಮಾಡಿದ್ರಲ್ಲ ಅನ್ನುವ ಇರುಸು ಮುರುಸು ಉಂಟಾಗಿತ್ತು. ಇದು ಆರ್ಎಸ್ಎಸ್ ಗೀತೆ ಹಾಡಿರೋದು ಡ್ಯಾಮೇಜ್ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಬಹುತೇಕ ಜನ ನೀವು ಹಿಂಗೆ ಮಾಡಬಾರ್ದಿತ್ತು ಅಂತೇಳಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಬಳಿ. ಡಿಕೆ ಶಿವಕುಮಾರ್ ಅವರು ಅದಾದ ನಂತರ ನಾನು ಹಂಗ ಹೇಳಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ, ಅಪಲೈಸ್ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳಿದ್ದು ಅದು ಮುಂದುವರೆದು. ಆದ್ರೆ ಸದನದ ಒಳಗಡೆ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ದುಃಖಂ ವರ್ಧಿತೋಹಂ ಅಂತೇಳಿ ಹಾಡಿದಂತ ಆರ್ಎಸ್ಎಸ್ ನ ಪ್ರಾರ್ಥನೆ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗದಂಗೆ ಕಾಣಿಸ್ತಾ ಇದೆ. ಕೆಲವು ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ಅವರ ಈ ಮಾತಿನಿಂದ ಬೇಸರಗೊಂಡಿದ್ದಾರೆ. ಸೈದ್ಧಾಂತಿಕ ಕಾಳಗ ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಮತ್ತೆ ವಲಸಿಗರ ಮಧ್ಯೆ ಫೈಟ್ ವಾರ್ ಇದು. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರುವ ಫೈಟ್ ಹೈಕಮಾಂಡ್ ಅಂಗಳವನ್ನ ತಲುಪಿದ ಸೈದ್ಧಾಂತಿಕ ಕಾಳಗ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಆರ್ಎಸ್ಎಸ್ ಅನ್ನ ಹೊಗಳಿದಂತ ಇತಿಹಾಸವೇ ಇಲ್ಲ. ಆದ್ರೆ ಆರ್ಎಸ್ಎಸ್ ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಯಾವಾಗ ಡಿಕೆ ಶಿವಕುಮಾರ್ ಹೇಳಿದ್ರು,
ಇದು ಬಹುತೇಕ ಕಾಂಗ್ರೆಸ್ಸಿಗರಿಗೆ ಏನಿದು ಪಕ್ಷದ ಅಧ್ಯಕ್ಷರೇ ಆರ್ಎಸ್ಎಸ್ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಮಾಡಿದ್ರಲ್ಲ ಅನ್ನುವ ಇರುಸು ಮುರುಸು ಉಂಟಾಗಿತ್ತು. ಇದು ಆರ್ಎಸ್ಎಸ್ ಗೀತೆ ಹಾಡಿರೋದು ಡ್ಯಾಮೇಜ್ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಬಹುತೇಕ ಜನ ನೀವು ಹಿಂಗೆ ಮಾಡಬಾರ್ದಿತ್ತು ಅಂತೇಳಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಬಳಿ. ಡಿಕೆ ಶಿವಕುಮಾರ್ ಅವರು ಅದಾದ ನಂತರ ನಾನು ಹಂಗೆ ಹೇಳಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ, ಅಪಲೈಸ್ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳಿದ್ದು ಅದು ಮುಂದುವರೆದು. ಆದ್ರೆ ಸದನದ ಒಳಗಡೆ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತೇಳಿ ಹಾಡಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗದಂಗೆ ಕಾಣಿಸ್ತಾ ಇದೆ. ಕೆಲವು ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ಅವರ ಈ ಮಾತಿನಿಂದ ಬೇಸರಗೊಂಡಿದ್ದಾರೆ. ಸೈದ್ಧಾಂತಿಕ ಕಾಳಗ ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಮತ್ತೆ ವಲಸಿಗರ ಮಧ್ಯೆ ಫೈಟ್ ವಾರ್ ಇದು. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರುವ ಫೈಟ್ ಹೈಕಮಾಂಡ್ ಅಂಗಳವನ್ನ ತಲುಪಿದ ಸೈದ್ಧಾಂತಿಕ ಕಾಳಗ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಆರ್ಎಸ್ಎಸ್ ಅನ್ನ ಹೊಗಳಿದಂತ ಇತಿಹಾಸವೇ ಇಲ್ಲ. ಆದ್ರೆ ಆರ್ಎಸ್ಎಸ್ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಯಾವಾಗ ಡಿಕೆ ಶಿವಕುಮಾರ್ ಹೇಳಿದ್ರು, ಇದು ಬಹುತೇಕ ಕಾಂಗ್ರೆಸ್ಸಿಗರಿಗೆ ಏನಿದು ಪಕ್ಷದ ಅಧ್ಯಕ್ಷರೇ ಆರ್ಎಸ್ಎಸ್ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಮಾಡಿದ್ರಲ್ಲ ಅನ್ನುವ ಇರುಸು ಮುರುಸು ಉಂಟಾಗಿತ್ತು. ಇದು ಆರ್ಎಸ್ಎಸ್ ಗೀತೆ ಹಾಡಿರೋದು ಡ್ಯಾಮೇಜ್ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಬಹುತೇಕ ಜನ ನೀವು ಹಿಂಗೆ ಮಾಡಬಾರ್ದಿತ್ತು ಅಂತೇಳಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಬಳಿ. ಡಿಕೆ ಶಿವಕುಮಾರ್ ಅವರು ಅದಾದ ನಂತರ ನಾನು ಹಂಗೆ ಹೇಳಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ, ಅಪಲೈಸ್ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳಿದ್ದು ಅದು ಮುಂದುವರೆದು. ಆದ್ರೆ ಸದನದ ಒಳಗಡೆ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತೇಳಿ ಹಾಡಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗದಂಗೆ ಕಾಣಿಸ್ತಾ ಇದೆ. ಕೆಲವು ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ಅವರ ಈ ಮಾತಿನಿಂದ ಬೇಸರಗೊಂಡಿದ್ದಾರೆ. ಸೈದ್ಧಾಂತಿಕ ಕಾಳಗ ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮೂಲ ಮತ್ತೆ ವಲಸಿಗರ ಮಧ್ಯೆ ಫೈಟ್ ವಾರ್ ಇದು. ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಶುರುವಾಗಿರುವ ಫೈಟ್ ಹೈಕಮಾಂಡ್ ಅಂಗಳವನ್ನ ತಲುಪಿದ ಸೈದ್ಧಾಂತಿಕ ಕಾಳಗ. ನೋಡಿ, ಕಾಂಗ್ರೆಸ್ ಯಾವತ್ತೂ ಕೂಡ ಆರ್ಎಸ್ಎಸ್ ಅನ್ನ ಹೊಗಳಿದಂತ ಇತಿಹಾಸವೇ ಇಲ್ಲ. ಆದ್ರೆ ಆರ್ಎಸ್ಎಸ್ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಯಾವಾಗ ಡಿಕೆ ಶಿವಕುಮಾರ್ ಹೇಳಿದ್ರು, ಇದು ಬಹುತೇಕ ಕಾಂಗ್ರೆಸ್ಸಿಗರಿಗೆ ಏನಿದು ಪಕ್ಷದ ಅಧ್ಯಕ್ಷರೇ ಆರ್ಎಸ್ಎಸ್ನ ಪ್ರಾರ್ಥನೆಯನ್ನ ಸದನದ ಒಳಗಡೆ ಮಾಡಿದ್ರಲ್ಲ ಅನ್ನುವ ಇರುಸು ಮುರುಸು ಉಂಟಾಗಿತ್ತು. ಇದು ಆರ್ಎಸ್ಎಸ್ ಗೀತೆ ಹಾಡಿರೋದು ಡ್ಯಾಮೇಜ್ ಆಗಿತ್ತು ಡಿಕೆ ಶಿವಕುಮಾರ್ ಅವರಿಗೆ. ಬಹುತೇಕ ಜನ ನೀವು ಹಿಂಗೆ ಮಾಡಬಾರ್ದಿತ್ತು ಅಂತೇಳಿ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಬಳಿ. ಡಿಕೆ ಶಿವಕುಮಾರ್ ಅವರು ಅದಾದ ನಂತರ ನಾನು ಹಂಗೆ ಹೇಳಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ, ಅಪಲೈಸ್ ಮಾಡ್ತೀನಿ ಅಂತೇಳಿ ಎಲ್ಲ ಹೇಳಿದ್ದು ಅದು ಮುಂದುವರೆದು. ಆದ್ರೆ ಸದನದ ಒಳಗಡೆ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತೇಳಿ ಹಾಡಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ ಇದೆಯಲ್ಲ, ಇದು ಈಗ ಡಿಕೆ ಶಿವಕುಮಾರ್ ಅವರಿಗೆ ಡ್ಯಾಮೇಜ್ ಆಗದಂಗೆ ಕಾಣಿಸ್ತಾ ಇದೆ. ಕೆಲವು ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ಅವರ ಈ ಮಾತಿನಿಂದ ಬೇಸರಗೊಂಡಿದ್ದಾರೆ. ಸೈದ್ಧಾಂತಿಕ ಕಾಳಗ ಈಗ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಹೇಳಿದಂತ ಆರ್ಎಸ್ಎಸ್ನ ಪ್ರಾರ್ಥನೆ.